ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎಂಬ ಆರೋಪಿ ಪರಪ್ಪನಗರದಲ್ಲೇ ಇರ್ತಾರಂತೆ ಸದ್ಯಕ್ಕೆ. ನ್ಯಾಯಾಲಯ ಬೇಡ ಬಿಡ್ರಪ್ಪ ಬಳ್ಳಾರಿ ಏನು ಅಂತಂದಿದ್ದಾರೆ. ಸರಿ, ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಹಾಸಿಗೆ ದಿಂಬು ಎಲ್ಲ ಕೊಡಬೇಕು ಅಂತ ಹೇಳಿತ್ತು. ನ್ಯಾಯಾಲಯ ಹೇಳಿದೆ ಜೈಲಿನ ನಿಯಮದ ಪ್ರಕಾರ ಏನಿದೆಯೋ ಅದು ಕೊಡಿ ಅಂತ. ನನ್ನ ಪ್ರಕಾರ ಜೈಲಿನ ನಿಯಮದಲ್ಲಿ ಇಲ್ಲದಿರುವುದನ್ನು ಕೊಡಕ್ಕೋಗಿ ತಗಲಾಕೋಬೇಡಿ. ಅರ್ಥ ಆಯ್ತಾ? ಜೈಲಿನ ನಿಯಮದಲ್ಲಿ ಇರೋದನ್ನ ಕೊಡದೆ ನಿರಾಕರಿಸಬೇಡಿ. ಹಂಗೆ ಕೊಡಿ, ಅದಲ್ಲೇನಿದೆ ಅಲ್ವಾ? ಅವರು ಹೇಳಿದ್ರಂತೆ ನನಗೆ ಆವರಣದಲ್ಲಿ ವಾಕ್ ಮಾಡಿ ಕೊಂಚೂರು ಜಾಗ ಕೊಡ್ಲಿ ಅಂತ ಹೇಳಿದಂತೆ ವಾಕ್ ಮಾಡಿ. ನನಗೆ ಬಿಸಿಲು ನೋಡೋಕ್ಕೆ ಬಿಡ್ತಿಲ್ಲ ಅಂತೇನೋ ಅಂದ್ರಂತೆ. ನನಗೆ ಗೊತ್ತಿರೋ ಜೈಲಿನ ಕನ್ಸ್ಟ್ರಕ್ಷನ್ ಪ್ರಕಾರ ಎಲ್ಲ ಸೆಲ್ಗಳಿಗೂ ಬಿಸಿಲು ಬರುತ್ತೆ. ಕತ್ತಲೆ ಕೋಣೆಯಲ್ಲಿ ಇವ್ರನ್ನ ಹಾಕಿಲ್ಲ, ಎಲ್ಲ ಜೈಲಿಗೂ ಬಿಸಿಲು ಬರುತ್ತೆ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಕಳೆದ ತಿಂಗಳಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ನನಗೆ ಗೊತ್ತಿಲ್ಲ ಅದು ಏನು ಪರಿಸ್ಥಿತಿ ಅಂತ. ಈಗೇನಾದ್ರು ಇವ್ರು ಒಡೆದು ಗಿಡದು ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಾನು ನೋಡಿರೋ ಈ ಪರಪ್ಪನಗರದ, ಯಾಕಂದ್ರೆ ಅದರ ಕನ್ಸ್ಟ್ರಕ್ಷನ್ ಪಾಯಿಂಟ್ ಇಂದ ನೋಡಿರೋನು, ನಾನು ಗುದ್ಲಿ ಪೂಜೆಯಿಂದ ನೋಡಿರೋನು, ಅಲ್ಲಲ್ಲಲ್ಲಲ್ಲಲ್ಲ ಕನ್ಸ್ಟ್ರಕ್ಷನ್ ಏನು ಬಂತು ನೋಡಿದ್ದೀನಿ ನಾನು. ಹಂಗಾಗಿ ನನಗೆ ಗೊತ್ತದು ಬರುತ್ತೆ. ಎರಡನೇದವ್ರು ಹೇಳಿದ್ರಂತೆ ನನ್ನ ಕೈಗೆ ಏನೋ ಫಂಗಸ್ ಆಗ್ಬಿಟ್ಟಿದೆ, ಬಟ್ಟೆ ಇದು ಅಂತಾರೆ. ಕೈಗೆಲ್ಲ ಫಂಗಸ್ ಎಲ್ಲ ಆಗಬೇಕಾಗಿಲ್ಲ. ಆಗಿದ್ರೆ ಯು ಟೇಕ್ ಹಿಮ್ ಇನ್ ಟು ಮೆಡಿಕಲ್ ರಿಪೋರ್ಟ್ ಅಂಡ್ ಆಗಿದೆಯಾ ಆಗಿಲ್ವಾ ನೋಡಿ. ಆಗಿಲ್ಲ ಅಂತಂದ್ರೆ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಇನ್ನೊಂದು ಕೇಸ್ ಮಾಡಿ. ಹಂಗಾರೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಆಗಿದ್ರೆ ಟ್ರೀಟ್ಮೆಂಟ್ ಕೊಡಿಸಿ. ಮತ್ತೆ ಬಟ್ಟೆಗೆ ಫಂಗಸ್ ಆಗಿದೆ ಅಂತ ಹೆಂಗ್ರಿ ಆಗತ್ತೆ? ಬಟ್ಟೆಗೆ ಫಂಗಸ್ಸು 4 ಸೆಟ್ಟೋ 5 ಸೆಟ್ಟೋ ಇದೆ ರೂಲ್ಸ್ ಅಲ್ಲಿ. 5 ಸೆಟ್ ಅಲ್ಲಿ ದಿನಕ್ಕೆ ಒಂದೊಂದು ಸೆಟ್ ಹಾಕೊಂಡು ಹೋದ್ರು 2 ದಿನಕ್ಕೆ ಫಂಗಸ್ ಬರುತ್ತೇನ್ರಿ ಯಾವ್ದಾರ ಬಟ್ಟೆಗೆ? ಇಲ್ಲ, ನೋ ವೇ. ನಂಬೋ ಹಂಗೆ ಇರಬೇಕಲ್ಲ. ಏನಾದರೂ 2 ದಿನಕ್ಕೆ ಬರುತ್ತೆ ಯಾವ್ದಾದ್ರು ಬಟ್ಟೆಗೆ ಫಂಗಸ್ಸು? ಐಡಿಯಾ ಇಲ್ಲಪ್ಪ ಇದು ಏನಿದು. ಅವ್ರು ಹೇಳಿದ್ದಾರೆ ನನಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರಂತೆ. ನೀವು 1000 ಕೇಳ್ಬಿಡ್ಬೋದು, ವಿಷ ಕೊಟ್ಬಿಡಿ, ನನಗೆ ಇರೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಬದುಕಕ್ಕಾಗ್ತಾ ಇಲ್ಲ ಅಲ್ಲಿ ಅಂತೆಲ್ಲ ಹೇಳಿದರೆ. ಎಲ್ಲ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದವ್ರಿಗೆ ಈ ಥರದ ಪರಿಸ್ಥಿತಿನಲ್ಲಿ ಕಷ್ಟ ಆಗತ್ತೆ. ಒಂದು ಸರಿ ಯಾರಾದರೂ ಯೋಚನೆ ಮಾಡಿದ್ರೆ ಆ ಕೋರ್ಟ್ ಹಾಲ್ನಲ್ಲಿ ನನ್ನ ಜೀವನ ನಡೆಸೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ, ವಿಷ ಕೊಟ್ಬಿಡಿ ಅಂತ. ಅವನವತ್ತು ಮಾಡಿದ್ದ ಕಚಡ ಕೆಲಸ ಅವ್ನು ಮಾಡಿದ್ದಾನೆ, ಅವನು ಕೆಟ್ಟ ಮೆಸೇಜ್ ಕಳಿಸಿ. ಬಟ್ ಅವ್ನು ಕೈ ಮುಗಿದು ನನ್ನನ್ನು ಬಿಟ್ಬಿಡಿ, ಇನ್ನೊಂದ್ಸರಿ ಮಾಡಲ್ಲ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ಕರುಣೆ ಬರಲಿಲ್ವಲ್ಲ ಯಾರಿಗೂ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದರೂ ಯಾರಿಗಾದ್ರೂ ಅಗೌರವವಾಗಿ ನಡ್ಕೊಂಡಿದ್ದೀನ? ದಯಮಾಡಿ ಹೇಳಿ. ತಮಗಾದಾಗ ಮಾತ್ರ ನೋವು. ಯಾರಿಗೂ ಕರುಣೆ ಬರಲಿಲ್ವಲ್ರಪ್ಪ ಆ ದಿನ. ಅವನಿಗೆ ಹೆಂಗಾಗಿರ್ಬೇಕವತ್ತು? ಒಂದು ನಿಮಿಷ ಇರಿ ಸರ್, ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ.